ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಅಮ್ಮನ ಮನೆಯಲ್ಲಿ ನನ್ನ ಸೆಕೆಂಡ್ ಡೇ ಆಗಿರುತ್ತೆ. ಫಸ್ಟ್ ಡೇ ವ್ಲಾಗ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಆಲ್ರೆಡಿ ಬಿಸಿಲು ಬಂದಿದೆ, ಈ ಟೈಮಲ್ಲಿ ನಾನು ಎದ್ದಿದ್ದೀನಿ, ಬಟ್ ಟೈಮ್ ಹೇಳೋದಿಲ್ಲ. ಸೊ ಎದ್ದಿದ ತಕ್ಷಣ ಮೊದಲು ಶಿವನ ದರ್ಶನನೇ ಮಾಡೋದು. ಹಾಗೇನೆ ನನ್ನ ಹಸ್ಬೆಂಡು ಎದ್ದು ರೆಡಿ ಆಗಿದ್ದಾರೆ. ಸೊ ಚಿತ್ರದುರ್ಗದಲ್ಲಿ ಅಬಾಕಸ್ ಕಾಂಪಿಟೇಷನ್ ಇತ್ತು ಅಂತ ಹೇಳಿದ್ದೆ ಅಲ್ವಾ, ಅಲ್ಲಿ ಇವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಇದೆ. ಹಾಗೆಯೇ ಪಾಪು ಎದ್ದಿದ್ದ ಅಂತ ಸ್ವಲ್ಪ ಬಿಸಿಲಿಗೆ ಇಟ್ಕೊಂಡು ನಿಂತಿದ್ರು. ಗುಡ್ ಮಾರ್ನಿಂಗ್. ಏನ್ ಮಾಡ್ತಿದ್ಯಾ? ಏನದಲ್ಲ? ಫಿಶ್ ಅದಲ್ಲ? ಡ್ಯಾನ್ಸ್. ಸೊ ದೈವಿಕ್ ಸಹ ಎದ್ರು, ಅವರು ಹಠ ಮಾಡ್ಕೊಂಡೇ ಇದ್ರು ಇವತ್ತು. ಸೊ ಅವರು ಎದ್ದ ತಕ್ಷಣ ಅವನಿಗೂ ಸ್ನಾನ ಮಾಡಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು, ಸೊ ಟಿಫನ್ಗೆ ಅಂತ ಸೋಯಾ ಪಲಾವ್ ಮಾಡಿದ್ರು, ಅದನ್ನ ತಿನ್ಸ್ಕೊಂಡು ಹಾಗೆ ಅವನಿಗೂ ತಿನ್ಸ್ಕೊಂಡು ಪಾಪನು ಮಲಗಿಸಿ ಸ್ವಲ್ಪ ಆಚೆಗಡೆ ಕೆಲಸ ಇತ್ತು ಅಂತ ಹೋಗ್ತಾ ಇದ್ದೀವಿ. ಎಷ್ಟೋ ಮಂತ್ಸ್ ಆದಮೇಲೆ ಈ ರೀತಿ ರೈಡಿಂಗ್ ಹೋಗ್ತಾ ಇದ್ದೀನಿ ಅನ್ನೋ ಫೀಲ್ ಆಗ್ತಾ ಇದೆ. ಬಿಕಾಸ್ ಪ್ರೆಗ್ನೆನ್ಸಿ ಆದಮೇಲೆ ಪೋಸ್ಟ್ಪಾರ್ಟಮ್ ಇದೆಲ್ಲ ಜರ್ನಿ ಮುಗಿಸ್ಕೊಂಡು ಹೋಗ್ತಾ ಇರೋದಲ್ವಾ, ಹಾಗಾಗಿ ಈ ರೀತಿ ಫೀಲ್ ಆಗ್ತಾ ಇದೆ. ಹಾಗೆ ಹೇರ್ ಕಟ್ ಮಾಡಿಸೋದಿತ್ತು ಅಂತ ನಾವಿಲ್ಲಿ ಬಂದ್ವಿ ಸಲೂನ್ಗೆ. ನಂದು ಸಲೂನ್ಗೆ ಬಂದ್ವಿ. ಸೊ ಇಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ್ಲು, ಅವಳನ್ನು ಸಹ ಮಾತಾಡಿಸ್ಕೊಂಡು ನನ್ನ ಹೇರ್ ಕಟ್ಟಿಗೆ ರೆಡಿ ಆದೆ. ಸಿಕ್ಕಾಬಿಟ್ಟೆ ಡ್ಯಾಮೇಜ್ ಆಗಿಬಿಟ್ಟಿತ್ತು, ಆಮೇಲೆ ತೋರಿಸ್ತೀನಿ ಎಷ್ಟು ಡ್ಯಾಮೇಜ್ ಆಗಿತ್ತು ನನ್ನ ಹೇರ್ ಅಂತ. ದೇವ್ರೆ, ನನಗಂತೂ ಸಾಕಾಗಿ ಹೋಗ್ಬಿಟ್ಟಿತ್ತು. ಒಂದು ಆಯಿಲ್ ಹಾಕೊಳ್ಳೋದಕ್ಕೂ ಟೈಮ್ ಇಲ್ಲ, ಹಾಗೆ ಹೇರ್ ಪ್ಯಾಕ್ ಹಾಕೊಳ್ಳೋದಕ್ಕೂ ಟೈಮ್ ಇಲ್ಲ. ಯಾವಾಗ ನಾನು ಶಾರ್ಟ್ ಮಾಡಿಸ್ಕೋತೀನಪ್ಪ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಹಾಗಾಗಿ ನಾನಿಲ್ಲಿ ಹೇರ್ ಕಟ್ ಮಾಡಿಸ್ಕೊಂಡೆ. ಬಿಕಾಸ್ ಬ್ಯುಸಿ ಲೈಫಲ್ಲಿ ಆಯಿಲ್ ಎಲ್ಲ ಹಾಕ್ಕೊಂಡು ಅಷ್ಟು ಟೈಮೇ ಇರೋದಿಲ್ಲ. ಸಿಕ್ಕಾಬಟ್ಟೆ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹೇರ್ ಫಾಲ್ ಅಂತೂ ಹೇಳೋಕೆ ಆಗಲ್ಲ, ಅಷ್ಟು ಹೇರ್ ಫಾಲ್ ಆಗ್ತಾಯಿತ್ತು. ಹಾಗಾಗಿ ಮೊದಲು ಹೇರ್ ಕಟ್ ಮಾಡಿಸ್ಲೇಬೇಕಿತ್ತು, ಹಾಗಾಗಿ ಮಾಡಿಸಿದ್ದೀನಿ. ಆ್ಯಂಡ್ ಫೈನಲ್ ಆಗಿ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ಹೇರ್ ಕಟ್ ಇಷ್ಟ ಆಯಿತು. ಹಾಗೆ ನನ್ನ ಬಿಫೋರ್ ಹೇಗಿತ್ತು ಹೇರು, ಎಷ್ಟು ಡ್ಯಾಮೇಜ್ ಆಗಿತ್ತು ಅಂತಲೂ ಸಹ ತೋರಿಸ್ತೀನಿ ನೋಡಿ. ಈ ರೀತಿ ಆಗ್ಬಿಟ್ಟಿದೆ, ಅಪ್ಪ ನೋಡೋದಕ್ಕೆ ಆಗಲ್ಲ. ಆ್ಯಂಡ್ ಈಗ ಒಂಥರ ಏನೋ ಖುಷಿ ಆಗುತ್ತೆ, ಅಟ್ಲೀಸ್ಟ್ ನೋಡೋದಕ್ಕೆ ಚೆನ್ನಾಗಾದರೂ ಕಾಣಿಸುತ್ತೆ. ಸೊ ಅದಕ್ಕೆ ಮೊದಲು ನಾನು ದುರ್ಗದಲ್ಲಿ ಬಂದ ತಕ್ಷಣ ಫಸ್ಟ್ ಹೇರ್ ಕಟ್ ಮಾಡಿಸೋದೇ ಮೇನ್ ಇಂಟೆನ್ಷನ್ ಇತ್ತು. ಬಿಕಾಸ್ ಅಲ್ಲಿ ಶಿವಮೊಗ್ಗದಲ್ಲಿ ಒಬ್ಬಳೇ ಹೋಗೋದಕ್ಕೆಲ್ಲ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಅಟ್ಲೀಸ್ಟ್ ನನ್ನ ಸಿಸ್ಟರ್ ಇರ್ತಾಳೆ, ಅವಳನ್ನ ಜೊತೆಲಿ ಕರ್ಕೊಂಡು ಹೋಗ್ಬೋದು. ಹಾಗಾಗಿ ಫಸ್ಟ್ ಬಂದ ತಕ್ಷಣ ಸ್ಯಾಟರ್ಡೇನೇ ಈ ಕೆಲಸ ಮುಗಿಸ್ಕೋಬೇಕಿತ್ತು, ಬಟ್ ಹಸ್ಬೆಂಡಿಗೆ ಹುಷಾರಿಲ್ಲ ಅಂತ ಇವತ್ತು ಬಂದಿದ್ದು. ಆ್ಯಂಡ್ ಫೈನಲ್ ಆಗಿ ಇಲ್ಲಿ ಡೌ ಮಾಡ್ತಾ ಇದ್ದೀನಿ, ಏಕೆಂದರೆ ಸಿಕ್ಕಾಬಿಟ್ಟೆ ಖುಷಿ ಆಯಿತು. ಹೆಣ್ಮಕ್ಳಿಗೆ ಹಾಗೆ ಅಲ್ವಾ, ಕಟಿಂಗ್ ಮಾಡಿಸಿದ್ದೇನೆ ತುಂಬ ಖುಷಿಯಾಗಿರುತ್ತೆ. ಸೊ ನನಗೂ ಹಾಗೇನೆ, ಹಾಗಾಗಿ ಇಲ್ಲಿ ಓವರ್ ಆ್ಯಕ್ಷನ್ ಮಾಡ್ತಾ ಇದ್ದೀನಿ ಸ್ವಲ್ಪ. ಸೊ ಹೇರ್ ಕಟ್ ಮುಗಿತು. ಹೇರ್ ಕಟ್ ಮುಗಿಸ್ಕೊಂಡು ಸುಮಾರು ಕೆಲಸಗಳಿತ್ತು, ಅದೆಲ್ಲ ಮುಗಿಸ್ಕೊಳ್ಳೋಣ ಅಂದರೆ ಟೈಮ್ ಆಗಲಿಲ್ಲ. ಪಾಪು ಎದ್ದಿದ್ದಾನೆ ಅಂತ ಆಲ್ರೆಡಿ ಮನೆಯಿಂದ ಕಾಲ್ ಮಾಡಿದರು, ಹಾಗಾಗಿ ಮನೆಗೆ ಹೋಗ್ತಾ ಇದ್ವಿ. ಹಾಗೆಯೇ ಇಲ್ಲಿ ವನಕ್ಕೆ ಒಬ್ಬವನ್ನ ತೋರಿಸ್ತೀನಿ ನೋಡಿ. ಇವರು ನಮ್ಮ ವೀರವನಿತೆ ಒಬ್ಬವ. ಸೊ ಅವ್ರನ್ನು ನೋಡಿಕೊಂಡು ನೆಕ್ಸ್ಟು ಇವ್ರನ್ನ ತೋರಿಸ್ತಾ ಇದ್ದೀನಲ್ಲ, ಇವರೇ ಮದಕರಿ ನಾಯಕ. ಸೊ ಅದನ್ನೆಲ್ಲ ನೋಡಿಕೊಂಡು ಏನೋ ಒಂಥರ, ನಾನು ಇದೇ ಊರಲ್ಲೇ ಇದ್ದೆ ಮುಂಚೆ, ಆ ಫೀಲ್ ಇರಲಿಲ್ಲ. ಬಟ್ ಈಗ ಆ ಫೀಲೇ ಬೇರೆ, ಹೇಳೋಕ್ಕೆ ಆಗಲ್ಲ. ನೆಕ್ಸ್ಟ್ ಇಲ್ಲಿಂದ ನಮ್ಮ ದುರ್ಗದ ಬಾಯ್ಸ್ ಅವರ ಗಣಪತಿಗೆ ಇಟ್ಟಿರೋ ಹೆಸರುಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ದುರ್ಗಕ್ಕ ರಾಜ ಅಂತ ಒಬ್ರು ಇಟ್ಟಿದ್ದಾರೆ, ಜೋಗಿಮಟ್ಟಿ ರಾಜ. ಹಾಗೆಯೇ ಇಲ್ಲಿ ದುರ್ಗಕ್ಕ ರಾಜ, ಹಾಗೆ 9ನೇ ವರ್ಷದ ಗಣಪತಿ ಮಹೋತ್ಸವ, ದುರ್ಗಕ್ಕ ಶೋಕ್ದಾರ್. ಹಾಗೆ ಇವರು ದುರ್ಗಕ್ಕ ಶೋಕ್ದಾರ್, ಬಟ್ ಗಣಪತಿ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಇಲ್ಲಿ ಇನ್ನೊಂದು ಹೋಯ್ತು, ನಾನು ಕ್ಯಾಪ್ಚರ್ ಆಗಲಿಲ್ಲ ನೀಟಾಗಿ. ಹಾಗೆ ದುರ್ಗಕ್ಕ ಸರ್ದಾರ್, ನೋಡಿದ್ರಲ್ವಾ, ದುರ್ಗದ ಗಣಪತಿಗಳು. ಸೊ ಹಾಗೆಯೇ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ, ಇದು ಇಲ್ಲಿ ನಮ್ಮ ಮನೆಯಿಂದ ನಿಯರ್ ಇತ್ತು. ಹಾಗೆ ಗಣಪತಿನೂ ಸಹ ತುಂಬ ಚೆನ್ನಾಗಿತ್ತು ಅಂತ ನನ್ನ ಮಗನಿಗೆ ಗಣಪತಿಗಳು ಇಷ್ಟ, ದೊಡ್ಡ ಗಣಪತಿ ಅಲ್ವಾ. ಸೊ ಅದನ್ನು ತೋರಿಸ್ಕೊಂಡು ದರ್ಶನ ಮಾಡಿಕೊಂಡು
ಸುಮಾರು ದಿನ ಆಗಿತ್ತು ಗೋಲ್ಗಪ್ಪ ತಿಂದೆ. ಸೊ ಅದನ್ನು ತಿನ್ಕೊಂಡು ಹಾಗೆ ಇವನು ಗೋಲ್ಗಪ್ಪ ತಿನ್ನೋದು ಕಲಿತ್ಬಿಟ್ಟಿದ್ದಾನೆ. ಸೊ ಅವನಿಗೂ ತಿನ್ನಿಸ್ಕೊಂಡು ಮನೆಗೆ ಹೋದ್ವಿ. ಇದು ಭಾನುವಾರದ ರಾತ್ರಿ ವಿಡಿಯೋ. ನಾವಿಲ್ಲಿ ನಮ್ಮ ದುರ್ಗದ ಹಿಂದೂ ಮಹಾಗಣಪತಿ ನೋಡೋದಕ್ಕೆ ಹೋಗ್ತಾ ಇದ್ವಿ. ಸೊ ಹೋಗ್ತಾ ದಾರಿಲಿ ಅದೇ ಹೇಳ್ದಲ್ಲ, ಆಗಲೇ ತೋರಿಸ್ದೆ ನಮ್ಮ ಮನೆಯಿಂದ ನಿಯರ್ ಒಂದು ಗಣಪತಿ ಇದೆ ಅಂತ. ಆ ಗಣಪತಿನೂ ಸಖತ್ತು ಬ್ಯೂಟಿಫುಲ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಮುದ್ದಾಗಿ ಕ್ಯೂಟ್ ಆಗಿದೆ. ಸೊ ಅದನ್ನು ಮತ್ತೆ ಇನ್ನೂ ಒಂದು ಟೈಮ್ ನೋಡಿಕೊಂಡು ಹಾಗೆ ಕೈ ಮುಕ್ಕೊಂಡು ಮತ್ತೆ ಮುಂದೆ ಹೋಗ್ತಾ ಇದ್ವಿ. ನನಗಂತೂ ಗಣಪತಿಗಳಂದರೆ ಸಖತ್ ಫೇವ್ರೇಟ್. ಏನೋ ಒಂಥರ ನನಗೆ ದೇವ್ರುಗಳಲ್ಲೇ ಮೋಸ್ಟ್ ಫೇವ್ರೇಟ್ ಅಂದರೆ ಗಣಪತಿ ಅಂತಲೇ ಹೇಳ್ಬೋದು. ಹಾಗೆ ಇದೆಲ್ಲ ನಮ್ಮ ಪಾಪುಗೆ ಹೊಸದಲ್ವಾ, ಅವನು ಎಂಜಾಯ್ ಮಾಡ್ತಾ ಇದ್ದಾನೆ, ಎಲ್ಲ ನೋಡ್ತಾ ಇದ್ದಾನೆ. ಏನಿದೆಲ್ಲ ಅಂದ್ಕೊಂಡು ಏನೋ ಒಂಥರ ಫೀಲ್ ಮಾಡ್ಕೊಂಡು ನೋಡ್ತಾ ಇದ್ದಾನೆ. ನಾವು ಇವತ್ತೇ ಶಿವಮೊಗ್ಗ ವಾಪಸ್ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ದುರ್ಗ ಬಂದಮೇಲೆ ನಾವು ಹಿಂದೂ ಮಹಾಗಣಪತಿ ನೋಡಿಲ್ಲ ಅಂದರೆ ನನಗಂತೂ ಸಮಾಧಾನನೇ ಆಗೋದಿಲ್ಲ. ಸೊ ದುರ್ಗದ ಹುಡುಗಿಯಾಗಿ ನಮ್ಮ ಗಣಪತಿನೇ ನೋಡ್ದಂಗೆ ಹೋದರೆ ನನಗೆ ಬೇಜಾರಾಗುತ್ತೆ ಅಲ್ವಾ. ಹಾಗಾಗಿ ಅದು ಜೊತೆಗೆ ಇವತ್ತು ಚಂದ್ರಗ್ರಹಣ ಬೇರೆ ಇತ್ತು. ಸೊ ಅದು ಸ್ಟಾರ್ಟ್ ಆಗೋಷ್ಟೊತ್ತಿಗೆ ನಾವು ಊರು ರೀಚ್ ಆಗೋದಕ್ಕಾಗಲ್ಲ ಅಂತ ಆ ಪ್ಲ್ಯಾನಿಂಗ್ ಕ್ಯಾನ್ಸಲ್ ಮಾಡಿಬಿಟ್ಟು ಗಣಪತಿ ನೋಡೋದಕ್ಕೆ ಅಂತ ಬಂದ್ವಿ. ಅಂತೂ ಫೈನಲಿ ಹಿಂದೂ ಮಹಾಗಣಪತಿ ಹತ್ರ ಬಂದು ಹೋಗಿದ ತಕ್ಷಣ ಈ ರೀತಿಯಾದಂಥ ಮಂಟಪ ಸಿಂಧೂರ ಮಂಟಪ ಅಂತ ಮಾಡಿದ್ರು. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ರೀಸೆಂಟಾಗಿ ಕಾಶ್ಮೀರ್ ಅಟ್ಯಾಕ್ ಎಲ್ಲ ಅದಾದ್ಮೇಲೆ ಸಿಂಧೂರ್ ಆಪರೇಷನ್ ಮಾಡುತ್ತಲ್ವಾ, ಆ ಥೀಮ್ ಇಟ್ಕೊಂಡು ಮಾಡಿದ್ದಾರೆ ಇಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಬ್ಯಾಡ್ ಲಕ್ ಏನಪ್ಪ ಅಂತಂದರೆ ಆವತ್ತು ಚಂದ್ರಗ್ರಹಣ ಇದ್ದಿದ್ದರಿಂದ ಸಂಜೆ 6 o'clock-ಇಂದನೇ ಗಣಪತಿನ ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ನಾವು ಗಣಪತಿನೇ ನೋಡೋದಕ್ಕಾಗಲಿಲ್ಲ. ಇದಂತೂ ಸಖತ್ತು ಡಿಸಪಾಯಿಂಟ್ ಆಯಿತು. ಒಳಗಡೆ ಎಂಟ್ರಿನೇ ಇಲ್ಲ, ಫುಲ್ಲು ಕ್ಲೋಸ್ ಆಗಿಬಿಟ್ಟಿತ್ತು. ಸಖತ್ತು ಬೇಜಾರಾಗೋದು. ಹಾಗೆ ಗಣಪತಿ ಮುಂದೆ 2 ಮುದ್ದಾದ ಹಸುಗಳಿತ್ತು. ಹಸು ಮತ್ತು ಹಸುವಿನ ಕರು, ಅದ್ರ ಮೇಲೆ ಇವನ್ನ ಕೂಡಿಸ್ಬಿಟ್ಟು ಫೋಟೋಶೂಟ್ ಮಾಡ್ತಾ ಇದ್ವಿ. ಯಪ್ಪ ಸಕ್ಕತ್ತಾಗಿದೆ. ಈ ಕರು ನೋಡಿ, ವಾವ್ ಎಷ್ಟು ಮುದ್ದಾಗಿದೆ ಅಲ್ವಾ. ಅದಕ್ಕೂ ಇವನು ಮುದ್ದು ಮುದ್ದು ಮಾಡ್ತಾ ಇದ್ದಾನೆ. ಮಕ್ಕಳಿಗೆ ಪ್ರಾಣಿಗಳಂದ್ರೆ ಇಷ್ಟ ಅಲ್ವಾ, ಹಾಗಾಗಿ ಇವನು ಇದನ್ನ ಮುದ್ದು ಮಾಡ್ತಾ ಇದ್ದಾನೆ. ಸಖತ್ತಾಗಿದೆ ಅಮ್ಮ ಅಂತ. ಹಾಗೆ ಪಾಪು ಸಹ ಫುಲ್ ನಿದ್ದೆ ಹೋಗ್ಬಿಟ್ಟಿದ್ದಾನೆ. ಇವತ್ತು ಚಂದ್ರಗ್ರಹಣ. ಸೊ ಚಂದ್ರಗ್ರಹಣ ಶುರುವಾಗೋಷ್ಟೊತ್ತಿಗೆ ನಾವು ಮನೆ ಸೇರ್ಕೊಬೇಕು ಅಂತ ಇತ್ತು. ಇಲ್ಲಿ ಚಂದ್ರ ಅಂತೂ ಸೂಪರಾಗಿ ಕಾಣಿಸ್ತಾ ಇದ್ರು. ಬಟ್ ನಾವು ಗೊತ್ತಿಲ್ಲದೇ ವಿಡಿಯೋ ಮಾಡ್ಕೊಂಡಿದ್ದು ಇದು. ರಾಮಚಂದ್ರ ಪ್ರಭುವಿನ ಅನುಗ್ರಹ ಆಗ್ಲಿ ಎನ್ನುವ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ, ರಾಮನಾಮ ಸ್ಮರಣೆ ಅಂತ ಹೇಳಿದಾಗ ನೋಡಿ, ನಾವೆಲ್ಲ ಪ್ರೇಮದ ಪ್ರತೀಕ ಅಂತ ಹೇಳಿದ್ರೆ, ಪ್ರೇಮದ ಪ್ರತೀಕ ಅಂತ ಹೇಳಿದಾಗ ಯಾವುದ್ರ ಬಗ್ಗೆ ನಾವು ಮಾತಾಡ್ತೀವಿ ಸಾಮಾನ್ಯವಾಗಿ ಭಾರತದಲ್ಲಿ? ಯಾವ್ದು ಹೇಳಿ? ಯಾವುದು? ತಾಜ್ ಮಹಲ್. ಒಂದು ಸ್ಮಾರಕ ಅಂತ ಹೇಳಿದ್ರೆ ವಾರಿ ಜನಯ ಪತಿ ವಾರಿ ಜನಾಭನೆ, ವಾರಿ ಜಪಿತ ವಾರಿ ಜನಿತ್ರನೇ, ವಾರಿ ಜಪಿತ ಅಪಾರ ಪ್ರಭಾವನೆ, ವಾರಿ ಜಾಂಡದ ಕಾರಣ ತುರಿ ಬಾರಯ್ಯ ಬಾಬಾ. ಭುಕುತಾರ ಪ್ರಿಯ ಶ್ರೀನಿವಾಸರಾಯ, ಶ್ರೀನಿವಾಸರಾಯ
ಹರಿ ಕುಟೀರ ಹರಿ ಕುಟೀರ ಹರಿ ಕುಟೀರ ನಮ್ಮ ಹರಿ ಕುಟೀರ ಮಕ್ಕಳ ಹರಿರ ಮಕ್ಕಳ ಕುಂಡಲಹರ ಸಕಲರ ಮಾಲಿಕ ಹರಿ ಕುಟೀರ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ತುಂಬ ಬೇಜಾರಾಗಿದ್ದ ವಿಷಯ ಅಂತಂದರೆ ನನ್ನ ದೊಡ್ಡ ಮಗನಿಗೆ ತುಂಬ ಆಸೆ ಆಗಿತ್ತು ಗಣಪತಿ ನೋಡ್ತೀನಿ ಅಂತ. ಅವನು ಗಣಪತಿ ಹಬ್ಬದಿಂದ ಹೇಳ್ತಾನೆ ಇದ್ದ, ಅಮ್ಮ ದುರ್ಗದ ಗಣಪತಿ ನೋಡಬೇಕು, ತುಂಬ ದೊಡ್ಡ ಗಣಪತಿ ಇರುತ್ತಲ್ಲ ಅಲ್ಲಿಗೆ ಹೋಗೋಣ ಬಾ ಪ್ಲೀಸ್ ಅಂತೆಲ್ಲ ಹೇಳ್ತಾ ಇದ್ದ. ಆ್ಯಂಡ್ ಫೈನಲಿ ಗಣಪತಿ ನೋಡೋದಕ್ಕಂತ ಬಂದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಬ್ಯಾಡ್ ಲಕ್ ಆಗಲೇ ಇಲ್ಲ. ಸೊ ಗಣಪತಿ ಅಂತೂ ನೋಡೋಕ್ಕಾಗಲಿಲ್ಲ. ಹಾಗಾಗಿ ಅಲ್ಲೇ ಕಲ್ಚರಲ್ ಪ್ರೋಗ್ರಾಮ್ ಇಟ್ಟಿದ್ರಲ್ವ, ಸೊ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಆ ಪ್ರೋಗ್ರಾಮ್ನ ನೋಡಿಕೊಂಡು ಸೊ ಮನೆಗೆ ಹೊರಟ್ವಿ. ದೈವಿಕಿಗಂತೂ ಸಿಕ್ಕಾಪಟ್ಟೆ ಬೋರ್ ಆಗಿಬಿಟ್ಟಿದೆ. ಈ ಲೈಟಿಂಗ್ಸ್ ಏನೂ ಬೇಡ ಆಗಿತ್ತು ಅವನಿಗೆ, ಜಸ್ಟ್ ಬೇಕಾಗಿತ್ತು ಗಣಪತಿ ಮಾತ್ರ ಅಷ್ಟೇ. ಅವನು ಅದನ್ನೇ ಥಾಟ್ ಇಟ್ಕೊಂಡು ಬಂದಿದ್ದ. ಅಲ್ಲಿ ಗಣಪತಿ ಯಾವಾಗ ಕಾಣಿಸ್ಲಿಲ್ಲೋ ಅಲ್ಲಿಂದ ಸಿಕ್ಕಾಪಟ್ಟೆ ಡಲ್ಲಾಗಿ ಹೋಗ್ಬಿಟ್ಟ. ಮತ್ತೆ ನೆಕ್ಸ್ಟ್ ಇಯರ್ವರೆಗೂ ವೆಯ್ಟ್ ಮಾಡಲೇಬೇಕು. ಸ್ಯಾಟರ್ಡೇನೇ ಹೋಗಿದ್ರೆ ಗಣಪತಿ ಅಟ್ಲೀಸ್ಟ್ ದರ್ಶನ ಮಾಡ್ಬೋದಿತ್ತು. ಬಟ್ ಸ್ಯಾಟರ್ಡೇ ಹಸ್ಬೆಂಡಿಗೆ ಹುಷಾರಿಲ್ಲ, ಸಂಡೇ ಬಂದರೆ ಗ್ರಹಣ ಅಂತ ಕ್ಲೋಸ್ ಆಗಿಬಿಟ್ಟಿತ್ತು. ಈ ರೀತಿ ಆಗೋಯ್ತು. ಏನು ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ಇಯರ್ ತೋರಿಸಿದ್ರೆ ಆಯಿತು ಅಷ್ಟೇ. ಸೊ ಇದಿಷ್ಟು ಆಗಿತ್ತು ಇವತ್ತಿನ ವಿಡಿಯೋ. ನನ್ನ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಜೈ ಗಣೇಶ.